ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್. ಎಲ್ಲರೂ ಇದ್ರೆ ಚೆನ್ನಾಗಿರೋ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಐತಾಳ್ ಮಿತ್ರಕೂಟ ಅಂತ ಸಿಕ್ಕಾಪಟ್ಟೆ ಜನಕ್ಕೆ ಗೊತ್ತು. ಗಿರಿನಗರಲ್ಲಿ ಇರೋಂಥದ್ದು. ಗಿರಿನಗರ ಫಸ್ಟ್ ಸ್ಟೇಜು, ಬನಶಂಕರಿ ಥರ್ಡ್ ಸ್ಟೇಜ್ ಅಂತೆ. ನಿಯರ್ ಬಿ ಡಿ ಎ ಪಾರ್ಕ್ ಅಂತ ಅಂದರು. ಬಿ ಡಿ ಎ ಪಾರ್ಕ್ ಹತ್ರನೇ ನಿಮಗೆ ಈ ಐತಾಳ್ ಮಿತ್ರಕೂಟ ಸಿಗುತ್ತೆ. ಆರ್ಯನವರು ಏನು ಸರ್ ರಾತ್ರಿ ಹೊತ್ತು ಅನ್ನ ಸಾಂಬಾರು, ಬನ್ನಿ ಸರ್ ಬೇರೆ ಥರ ಏನೋ ಟೇಸ್ಟ್ ಮಾಡೋಣ ಅಂತ ಅಂದರು. ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಬಂದ್ವಿ. ಇಲ್ಲಿ ಬೇರೆ ಥರನಾಗೆ ಸಿಗುತ್ತೆ ರಾತ್ರಿ ಹೊತ್ತು. ಇಡ್ಲಿ, ವಡೆ, ಏನೋ ಖರಾಬಾತು, ಕೇಸರಿ ಬಾತು ಮತ್ತು ಶಾವಿಗೆ ಬಾತು, ಈ ಥರದ್ದು ಐಟಮ್ಗಳು ಸಿಗೋಂಥದ್ದು. ಅನ್ನ ಸಾಂಬಾರು ಅಂತೂ ಇಲ್ಲಿ ಸಿಗೋಲ್ಲ ನಿಮಗೆ. ಮುದ್ದೆ, ಚಪಾತಿ ಆ ಥರದ್ದೇನು ಸಿಗೋಲ್ಲ ನಿಮಗೆ. ಸಿಗೋಂಥದ್ದೇ ಈ ಥರ ಟಿಫನ್ ಐಟಮು. ರಾತ್ರಿ ಹೊತ್ತು ಕೂಡ ಒಂದ್ಸತಿ ಟ್ರೈ ಮಾಡೋಣ ಅನ್ನಿಸ್ತು. ಹಾಗಾಗಿ ನಾವಿವತ್ತು ಇಲ್ಲಿಗೆ ಬಂದಿದ್ದೀವಿ. ಕಂಪ್ಲೀಟ್ ಅಡ್ರೆಸ್ಸು, ಗೂಗಲ್ ಮ್ಯಾಪ್ ಲಿಂಕು, ಕಾಂಟ್ಯಾಕ್ಟ್ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಬನ್ನಿ ಹೋಗೋಣ, ಒಳಗಡೆ ಏನೇ ಸಿಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಳಗಡೆ ಹೋಗಿ ಟೇಸ್ಟ್ ಮಾಡೋಣ. ಸರ್, ತಮ್ಮ ಹೆಸರು? ನರಸಿಂಹ ಅವರು. ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ಹೋಟೆಲು? 2017 17ನಲ್ಲಿ ಸ್ಟಾರ್ಟ್ ಆಗಿದೆ. ಅಂದರೆ 17 ಅಂದರೆ ಅಪ್ರಾಕ್ಸಿಮೇಟ್ ಒಂದು ಸೆಪ್ಟೆಂಬರ್ 5 years ಆಯಿತು. 5 years ಆಯಿತು. ಸೂಪರ್ ಸರ್. ಏನೇನೆಲ್ಲ ಸಿಗುತ್ತೆ? ಏನು ಸ್ಪೆಷಲ್ಲು? ನಮ್ಮಲ್ಲೀಗ ಇಡ್ಲಿ, ವಡೆ, ಖಾರಾಬಾತು, ಕೇಸರಿಬಾತು ಮೇಯ್ನಾಗಿ ಇದಾಗ್ತಾ ಇರುತ್ತೆ. ಸೊ ಅಡಿಷನ್ನು ಬೇರೆ ರೈಸ್ ಐಟಮ್, ಬೆಳಗ್ಗೆ ಎಲ್ಲ ರೈಸ್ ಐಟಮ್ಸ್ ಇರುತ್ತೆ. ಓಕೆ. ಶಾವಿಗೆ ಬಾತು, ಅವಲಕ್ಕಿ ಬಾತು, ಆಮೇಲೆ ರೈಸು ದಿನ ಒಂದೊಂದು ಇರುತ್ತೆ. ಲೆಮನ್ ರೈಸು ಹೆಚ್ಚು ಕಮ್ಮಿ ಕಾಮನ್ ಆಗಿರುತ್ತೆ. ಓಕೆ. ದಿನ ಒಂದೊಂದು. ಬಿಸಿಬೇಳೆ ಬಾತು ತುಂಬ ಜನ ಬಂದು ತೊಗೊಂಡೋಗ್ತಾರೆ. ತುಂಬ ಸ್ವಲ್ಪ ಫೇಮಸ್ ಅದು. ಓಕೆ. ಪಲಾವು, ವಾಂಗಿಬಾತು, ಪೊಂಗಲ್ಲು ಅಷ್ಟೆ. ವಾರಕ್ಕೆ 2-3 ಸತಿ ಇರುತ್ತೆ. ಬಿಸಿಬೇಳೆ ಬಾತು 2-3 ಸತಿ ಇರುತ್ತೆ. ಪಲಾವು ಮತ್ತು ಲೆಮನ್ ರೈಸು, ಕರ್ಡ್ ರೈಸು, ಪುಳಿಯೋಗರೆ. ಓಕೆ. ಅಂದರೆ ಎಲ್ಲ ಟಿಫನ್ ಐಟಮ್ ಏನಿಲ್ಲ ಸರ್? ಈ ಥರ ಅನ್ನ ಸಾಂಬಾರು ಸಿಗುತ್ತಾ? ಇಲ್ಲ, ಈ ಥರ ಟಿಫನ್ ಐಟಮ್ಸು ಆ ಥರ. ಇದು ಐತಾಳ್ ಏನು ಸರ್ ಅದು ಆ್ಯಕ್ಚುಲಾಗಿ? ಐತಾಳು ನಮ್ಮ ಸರ್ನೇಮ್ ಮಿತ್ರಕೂಟ ಅಂತ ಹೋಟೆಲ್. ಐತಾಳ್ ಮೇಲ್ಗಡೆ ಐತಾಳ್. ಓಕೆ. ಮಿತ್ರಕೂಟ ಅಂದರೆ ಹೇಗೆ ಸರ್ ಅದು? ಫ್ರೆಂಡ್ಸ್ ಅಂದರೆ ಎಲ್ಲ ಫ್ರೆಂಡ್ಸ್ ಜೊತೆಗೆ ಸೇರ್ಕೊಂಡು ಥರ ಇದು ಮಾಡ್ತೀವಿ. ಆ ಥರ ಕಾನ್ಸೆಪ್ಟ್. ಓಕೆ, ಸೂಪರ್ ಸರ್. ಆ್ಯಕ್ಚುಲಾಗಿ ನನಗೆ ಇನ್ನೊಂದು ಬಹಳ ಇಷ್ಟ ಆಗಿದ್ದು ಅಂದರೆ ಸರ್ ನಿಮ್ಮ ಸ್ಮೈಲ್ ಸರ್. ಸೀರಿಯಸ್ಲಿ. ಯಾಕಂದರೆ ನಾನು ಫಸ್ಟ್ ಬಂದ ತಕ್ಷಣವೇ ಸ್ಮೈಲ್ ಮಾಡಿದ್ರೆ, ಸೊ ಮತ್ತು ಇನ್ನು ಕ್ಯಾಶ್ ಕೌಂಟ್ರಲ್ಲೂ ಕೂಡ ಬಹಳ ಸ್ಮೈಲ್ ಮಾಡ್ತಿದ್ದೆ ಪ್ರತಿಯೊಬ್ಬರಿಗೂ. ಅದು ಈ ಸ್ಮೈಲ್ ಹೆಂಗೆ ಸರ್? ಅದು ಇಷ್ಟು ಪ್ರೆಷರಲ್ಲೂ ಆ ಸ್ಮೈಲ್ ಮೇಂಟೈನ್ ಮಾಡಿಕೊಂಡು ಅಭ್ಯಾಸ. ಸೂಪರ್ ಸರ್. ಆ ಸ್ಮೈಲ್ ಇರಬೇಕದು. ಎಷ್ಟೋ ಕಡೆ ನಾವು ಆ ಸ್ಮೈಲೇ ಮರ್ತೋಗ್ತೀವಿ ವರ್ಕ್ ಪ್ರೆಷರಲ್ಲಿ. ಆ ಸ್ಮೈಲ್ ಇದೆ, ನನಗೆ ಬಹಳ ಇಷ್ಟ ಆಯಿತು ಸ್ಮೈಲ್. ಓಕೆ, ಫೈನ್ ಸರ್. ನೀವು ಮೂಲತಃ ಯಾವ ಸರ್? ನಮ್ದು ಆ್ಯಕ್ಚುಲಿ ಸಾಲಿಗ್ರಾಮ, ಸಾಸ್ತಾನ ಸಾಲಿಗ್ರಾಮ ಮಧ್ಯೆ ಎಡೆಬೆಟ್ಟು ಅಂತ ಬರುತ್ತೆ. ಓಕೆ. ಸೊ ಅಲ್ಲಿಂದ ನಾವು ಶಿವಮೊಗ್ಗದಾಗ ಶಿಫ್ಟ್ ಆಗಿದ್ವಿ. ಎಷ್ಟು ವರ್ಷ ಆಯಿತು ಸರ್ ಅಲ್ಲಿಂದ ಬೆಂಗಳೂರು ಬಂದಿದ್ದು? ಯಾವ ಇಯರ್? ಬೆಂಗಳೂರಿಗೆ ಬಂದಿದ್ದು 1990. 1990. ಓಕೆ. ಅದಾದ್ಮೇಲಿಂದ ಹೋಟೆಲ್ ಫೀಲ್ಡಲ್ಲೇ? ಇಲ್ಲ. ನಾನು ಮತ್ತು ಆಫೀಸು ಇದಕ್ಕೆ ಹೋಗ್ತಾ ಇರ್ತೀನಿ. ಆಡಿಟ್ ಆಫೀಸು, ಕಂಪ್ಯೂಟರ್ ಓಕೆ. ಸೂಪರ್ ಸರ್. ಅದಾದ್ಮೇಲಿಂದ ಹೋಟೆಲ್ ಉದ್ಯಮಕ್ಕೆ? 5 ವರ್ಷ ಆದಮೇಲಿಂದ ಆಮೇಲೆ ಅಲ್ಲಿ ಸಾಕು ಅನ್ನಿಸ್ತಾ ಹಂಗೆ ಬಿಟ್ಟು. ಹಾಂ ಸರ್. ಫಾಸ್ಟ್ ಮೂವಿಂಗ್ ಯಾವುದು ಸರ್ ಜಾಸ್ತಿ ಹೋಗುತ್ತೆ ನಮ್ಮಲ್ಲಿ? ಅದೇ ಇಡ್ಲಿ, ವಡೆ, ಖಾರಾಬಾತು ಫೇಮಸ್. ಅದೇ ನಮ್ಮ ಪಾರ್ಟ್ನರ್ ಅವರು
ರೆಸಿಪಿ ಅವ್ರದ್ದೇ. ಹೌದಾ? ಖಾರಾಬಾತ್ಗೆ ಖಾರ ಬಾತ್ ಅವ್ರದ್ದೇ ಬರೆಯೋದಲ್ಲ. ಓಕೆ. ನಾನು ಅದೇ ಖಾರಾಬಾತ್ ನೋಡ್ತಿದ್ದಾಗ ಸಮ್ ಮಸಾಲ ಟಚ್ ಅನ್ನು ಕೊಟ್ಟಂಗಿದೆ ಅದಕ್ಕೆ. ನೀವು ಖಾರಾಬಾತ್ ಅದೇ ಅವರೇ ಮಾಡೋದು ಅದು. ಓಕೆ. ಟೈಮಿಂಗ್ ಏನಿದೆ ಸರ್? 6:30ಯಿಂದ ರಾತ್ರಿ 9 ಗಂಟೆ ತನಕ. ಸೂಪರ್ ಸರ್. ಫೈನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. Thank you. ಥ್ಯಾಂಕ್ ಯು. ಫಸ್ಟ್ ಐಟಮು ಐತಾಳ್ ಮಿತ್ರಕೂಟದಲ್ಲಿ ಕೇಸರಿ ಬಾತು. ಸ್ವೀಟಿಂದ ಶುರು ಮಾಡೋಣ ಅಂದ್ಬಿಟ್ಟು ಸ್ವೀಟ್ ತೊಗೊಂಡಿದ್ದೀವಿ. ಸುಮಾರು ಐಟಮ್ ಇದೆ, ಇನ್ನು ಎಲ್ಲ ಸೈಡಲ್ಲಿದೆ. ಫಸ್ಟ್ ಐಟಮು ಕೇಸರಿ ಬಾತ್ ತೊಗೊಂಡಿದ್ದೀವಿ. ಕೇಸರಿ ಬಾತು ಫ್ರೆಶ್ ಆಗಿ ಬೇರೆ ರೆಡಿ ಆಗ್ತಿತ್ತು. ಒಳಗಡೆ ಖಾಲಿ ಆದಾಗ ರೆಡಿ ಮಾಡ್ತಾನೆ ಇರ್ತಾರೆ. ಸೊ ಫಸ್ಟ್ ಐಟಮು ಕೇಸರಿ ಬಾತು ಬಿಸಿ ಬಿಸಿ ಇದೆ. ಟೇಸ್ಟ್ ಮಾಡ್ಬಿಡೋಣ. ಆ್ಯಕ್ಚುಲಾಗಿ ನನಗೆ ಸ್ಪೂನ್ ಅಂದರೆ ಸ್ವಲ್ಪ ಅಲರ್ಜಿ. ಕೈಯಲ್ಲೇ ಟೇಸ್ಟ್ ಮಾಡಿ ನನಗೆ ರೂಢಿ. ಸ್ಪೂನ್ ಬೇಡ, ಪಕ್ಕಕ್ಕೆ ಇಟ್ಬಿಟ್ಟು ಕೈಯಲ್ಲೇ ಟೇಸ್ಟ್ ಮಾಡ್ತೀನಿ. ಓಕೆ, ಸ್ಪೂನ್ ಬೇಡ. ಆಹಾ, ಕೇಸರಿ ಬಾತು. ಪೈನಾಪಲು, ಗೋಡಂಬಿ, ದ್ರಾಕ್ಷಿ, ತುಪ್ಪ ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡೋಣ. ಬೇರೆ ಲೆವೆಲ್ಗೆ ಇದೆ. ಸ್ವೀಟ್ ಅಂತೂ ಪರ್ಫೆಕ್ಟ್ ಆಗಿದೆ. ಫಸ್ಟ್ ಸಿಗೋದು ನಿಮಗೆ ಆ ಪೈನಾಪಲ್ ಫ್ಲೇವರು. ಲವಂಗ ಹಾಕಿರ್ತಾರೆ, ಏಲಕ್ಕಿ ಪುಡಿನೂ ಸ್ವಲ್ಪ ಹಾಕಿರ್ತಾರೆ. ಅದಾದಮೇಲೆ ಆ ತುಪ್ಪದ ಘಮ ಸಿಗುತ್ತೆ. ತುಪ್ಪ ಅಂತೂ ಜಾಸ್ತಿನೇ ಹಾಕಿದ್ದಾರೆ. ಕೈಯಲ್ಲಿರೋ ಜಿಡ್ಡು ನೋಡೋರೇ ಗೊತ್ತಾಗ್ಬಿಡೋದೆ ತುಪ್ಪ ಎಷ್ಟಿದೆ ಅಂತ. ಮತ್ತು ದ್ರಾಕ್ಷಿ, ಗೋಡಂಬಿ ಹಾಕಿರ್ತಾರೆ ಮಿಡ್ಲಲ್ಲಿ. ಆವಾಗ ಅದು ಕೂಡ ಸಿಗ್ತಾ ಇರುತ್ತೆ. ಕೇಸರಿ ಬಾತ್ ಅಂತೂ ಸಕ್ಕತ್ತಾಗಿದೆ. ನೆಕ್ಸ್ಟ್ ಐಟಮು ಇಡ್ಲಿ ವಡೆಗೆ ಹೋಗ್ಬಿಡೋಣ. ತಡ ಮಾಡೋದು ಬೇಡ. ಇಡ್ಲಿ ವಡೆ ಆ್ಯಕ್ಚುಲಾಗಿ ಚಟ್ನಿಲೇ ಡಿಪ್ ಕೊಡ್ತಾರೆ. ಸಾಂಬಾರು ಸಿಗಲ್ಲ ಇಲ್ಲಿ ನಿಮಗೆ, ಚಟ್ನಿ ಮಾತ್ರ. ವಡೆ ಆಮೇಲೆ ಟೇಸ್ಟ್ ಮಾಡುವ. ಅಕ್ಕಿ ಇಡ್ಲಿ ಮೃದುವಾಗಿದೆ, ಚೆನ್ನಾಗಿದೆ. ಚಟ್ನಿ ಜೊತೆ ಟೇಸ್ಟ್ ಮಾಡುವ. ಹಸಿರು ಮೆಣಸಿನ್ಕಾಯ್ದು ಘಾಟು ನಿಮಗೆ ಸಿಗುತ್ತೆ ಫಸ್ಟು. ಅದಾದಮೇಲೆ ಆ ಕಾಯಿ ತುರಿ ಫ್ಲೇವರು. ಆ ಕಾಯಿ ಅಂತೂ ಸಿಕ್ಕಾಬಿಡೆ ಇದೆ. ಮತ್ತು ನೀರು ಚಟ್ನಿ ಅಲ್ವಾ, ನಿಮ್ಗೆ ಆಗ್ತಿದ್ದಂಗೆ ಇಡ್ಲಿ ಎಲ್ಲ ಹೀರ್ಕೊಂಬಿಟ್ಟಿರುತ್ತೆ. ಲಾಸ್ಟಲ್ಲಿ ಗಟ್ಟಿಗೆ ಉಳ್ಕೊಂಬಿಟ್ಟಿರುತ್ತೆ. ಎಕ್ಸ್ಟ್ರಾ ಅಡಿಷ್ನಲಾಗಿ ಬೇಕು ಅಂದರೆ ಚಟ್ನಿ ನಿಮಗೆ ಸಿಗುತ್ತೆ. ಚೆನ್ನಾಗಿದೆ. ಕರ್ಬೇವಿನ ಸೊಪ್ಪು ಒಗ್ಗರಣೆ ಟಚ್ ಕೊಟ್ಟಿದ್ದಾರೆ. ಚಟ್ನಿ ಜೊತೆ ಮಸ್ತಿದೆ. ಬಟ್ ಇಲ್ಲಿ ಸಾಂಬಾರು ಆಪ್ಷನ್ ಅಂತೂ ಇಲ್ಲ, ಚಟ್ನಿನೇ ನಿಮಗೆ ಸಿಗುವಂಥದ್ದು. ಚಟ್ನಿನೇ ಮಸ್ತಿದೆ. ಇಲ್ಲಿ ಚಟ್ನಿ ಸಪ್ರೇಟಾಗೂ ಸಿಗುತ್ತೆ. ನಾವು ಜೊತೆಲಿ ಹಾಕ್ಸ್ಕೊಂಬಿಟ್ಟಿದ್ವಲ್ಲ, ಸೊ ಉದ್ದಿ ನೋಡಿ ಸ್ವಲ್ಪ ಕ್ರಿಸ್ಪಿನೆಸ್ಸು ಹೋಗ್ಬಿಟ್ಟಿದೆ. ಈ ಕಡೆ ಆ ಕ್ರಿಸ್ಪಿ ಗೊತ್ತಾಗುತ್ತೆ ಹೇಗಿದೆ ಅನ್ನೋಂಥದ್ದು. ಹಸಿರು ಮೆಣಸಿನ್ಕಾಯಿ, ಶುಂಠಿ ಮಿಡ್ಲಲ್ಲಿ ಇರೋದು ಸಿಗೋಂಥದ್ದು. ಮೆಣಸು ಸಕ್ಕತ್ತಾಗಿರುತ್ತೆ. ಆ ಹೊರಗಡೆಯಿಂದ ಕ್ರಿಸ್ಪಿ. ಉದ್ದಿನೊಡೆಗೆ ಸಾಟಿನೇ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟು ಖಾರಾಬಾತು. ಖಾರಾಬಾತ್ ಅಂದರೆ ಉಪ್ಪಿಟ್ಟು ಅಂದಾಗ ಬೇಜಾರು ಮಾಡ್ಕೊತೀವಿ. ಖಾರಾಬಾತ್ಗೆ ಮಸಾಲ ಟಚ್ ಕೊಟ್ಟು ಅವ್ರದ್ದೇ ಆದಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಖಾರಾಬಾತ್ನ ರೆಡಿ ಮಾಡಿದ್ದಾರೆ. ಚಟ್ನಿ ಕೊಟ್ಟಿರ್ತಾರೆ. ಖಾರಾಬಾತ್ನ ಟೇಸ್ಟ್ ಮಾಡ್ಬಿಡೋಣ. ಕಾಯ್ಸೋದು ಬೇಡ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ ಹಣ್ಣು ಸ್ವಲ್ಪ, ಮತ್ತು ಒಗ್ಗರಣೆ ಟಚ್ಚು, ಇಷ್ಟು ಇದೆ. ತುಂಬ ಚೆನ್ನಾಗಿದೆ. ನಿಮಗೆ ಫಸ್ಟು ಬರೋಂಥದ್ದು ಕ್ಯಾಪ್ಸಿಕಮ್ನ ಫ್ಲೇವರು. ಆ ಈರುಳ್ಳಿ ಕ್ರಂಚಿ ಹಾಗೆ ಸಿಗುತ್ತೆ. ಆ ಸ್ವೀಟ್ನೆಸ್ ಸ್ವಲ್ಪ ಈರುಳ್ಳಿಯಲ್ಲಿ ಅದು ಸಿಗುತ್ತೆ. ಟೊಮೆಟೊ ಹಣ್ಣು ಯೂಸ್ ಮಾಡಿರೋದ್ರಿಂದ ನಿಮಗೆ ಆ ಹುಳಿ ಸ್ವಲ್ಪ ಸಿಗುತ್ತೆ. ಖಾರಾಬಾತ್ ಅಂದಾಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಮುಂದಾಗೆ ಇರಬೇಕು. ಹಾಗಾಗಿ ಇದರಲ್ಲೂ ಕೂಡ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇದೆ. ಇಷ್ಟ ಆಗುತ್ತೆ. ನೆಕ್ಸ್ಟ್ ಐಟಮು ಶಾವಿಗೆ ಬಾತು.
ಶಾವಿಗೆ ಬಾತು ಕೂಡ ತೊಗೊಂಡಿದ್ವಿ. ಶಾವಿಗೆ ಬಾತು ಟೇಸ್ಟ್ ಮಾಡೋಣ. ಆಹಾ, ಉದುರುದ್ರ ಆಗಿದೆ. ಹೊರಗಡೆಯಿಂದ ಆ ಕಡಲೆಬೇಳೆ, ಉದ್ದಿನಬೇಳೆ, ಕಾಯಿ ತುರಿ ಎಲ್ಲ ನೀಟಾಗಿ ಕಾಣಿಸ್ತದೆ. ಬಾಯಿಗೆ ಜಾಸ್ತಿ ಕೆಲಸ ಕೊಡೋಂಗಿಲ್ಲ. ಶಾವಿಗೆ ನೀಟಾಗಿ ಹೊರಟೋಗುತ್ತೆ ಬಾಯಿಯಿಂದ ಒಳಗಡೆ. ಲಾಸ್ಟಲ್ಲಿ ಉಳ್ಕೊಳ್ಳೋದೆ ಆ ಕಾಯಿ ತುರಿ. ಆ ಕಾಯಿ ತುರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಕೊಡಬೇಕು ಬಾಯಿಗೆ. ಅದಿನ್ನೂ ಕಚ್ತಾನೇ ಇರ್ತೀವಿ. ಶಾವಿಗೆ ಮುಗಿದ್ರು ಕೂಡ ಕಾಯಿ ತುರಿ ಅಂತೂ ಸಿಗ್ತಾನೆ ಇರುತ್ತೆ. ಎಂಡವರೆಗೂ ಕಾಯಿ ತುರಿನೇ ನಿಮಗೆ ಸಿಗೋಂಥದ್ದು. ಆ ಕೊತ್ತಂಬರಿ ಸೊಪ್ಪು ಮತ್ತು ಆ ಕರ್ಬೇವಿನ ಸೊಪ್ಪೊಂದು ಘಮ ಜಾಸ್ತಿ ಸಿಗುತ್ತೆ. ಮತ್ತು ಆ ಎಣ್ಣೆಲಿ ಫ್ರೈ ಮಾಡಿರ್ತಾರಲ್ಲ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅದು ಮಿಡ್ಲಲ್ಲಿ ಕಟಮ್ ಅಂತ ಸಿಗ್ತಾ ಇರುತ್ತೆ. ಅದ್ರ ಮಜಾನು ಇರೋದು. ಚೆನ್ನಾಗಿದೆ ಶಾವಿಗೆ ಬಾತು. ಇದಕ್ಕೂ ಚಟ್ನಿ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನನಗೇನು. ಲಾಸ್ಟ್ ಐಟಮು ಇವತ್ತು ನಾವು ತೊಗೊಂಡಿರೋದ್ರಲ್ಲಿ ಗೋಲಿ ಬಜೆ, ಮಂಗಳೂರು ಬೋಂಡ ಅಂತ ಕರಿತೀವಿ ಅಥವಾ ಗೋಲಿ ಬಜೆ ಅಂತ ನಾವು ಕರಿತೀವಿ. ಅದಕ್ಕೆ ಗಟ್ಟಿ ಚಟ್ನಿ ಕೊಟ್ಟಿರ್ತಾರೆ. 4 ಗೋಲಿ ಬಜೆ ತೊಗೊಂಡಿರ್ತೀವಿ. ಗೋಲಿ ಬಜೆ ಅಂದ್ರೆ ಹಾಗೆ ಏನೋ ಒಂಥರ ಖುಷಿ. ನನಗೆ ಗೋಲಿ ಬಜೆ ಅಂದರೆ ಬಹಳ ಇಷ್ಟ ಆಗುತ್ತೆ. ಸುಮಾರು ಕಡೆ ಹುಡುಕೊಂಡೋಗಿ ತಿನ್ನೋಂಥದ್ದು ಇದೆ. ಹಾಗಾಗಿ ಇಲ್ಲೂ ಕೂಡ ಇತ್ತು, ತೊಗೊಂಡ್ವಿ, ಟೇಸ್ಟ್ ಮಾಡೋಣ ಅಂತಾನೆ. ಇಷ್ಟಪಡೋರಿಗೆ ಇಷ್ಟವಾದನ್ನು ಕೊಟ್ಟರೆ ಅವರ್ಣನೀಯ ಅಂತಲೇ ಹೇಳ್ತಾರೆ. ಮೈದಾ ಐಟಮ್ ಅದು. ಮೈದಾ ಮತ್ತು ಮೊಸರು ಹಾಕಿ ಮಾಡೋಂಥದ್ದು. ಮೊಸರು ಹಾಕೋದ್ರಿಂದ ಆ ಹುಳಿ ಅಂಶ ನಿಮಗೆ ಸಿಗುತ್ತೆ. ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ನೀಟಾಗಿ ಕಟ್ ಮಾಡಿ ಹಾಕಿರ್ತಾರೆ. ಮತ್ತು ಕಾಯಿನೂ ಅಷ್ಟೇ ನೀಟಾಗಿ ಕಟ್ ಮಾಡಿ ಹಾಕಿರ್ತಾರೆ. ಅದು ನಿಮಗೆ ಮಿಡ್ಲಲ್ಲಿ ಸಿಗ್ತಾ ಇರುತ್ತೆ. ಮತ್ತು ಓಮ್ ಕಾಳು ಅದನ್ನು ಬಳಸಿರ್ತಾರೆ, ಅದು ಕೂಡ ಸಿಗುತ್ತೆ. ಹೊರಗಡೆಯಿಂದ ಸಿಕ್ಕಾಬಟ್ಟೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಅಷ್ಟೇ ಸಾಫ್ಟಾಗಿರುತ್ತೆ, ಮೃದುವಾಗಿರುತ್ತೆ. ಎಲ್ಲ ಐಟಮು ಸಖತ್ತಾಗಿದೆ. ನನಗಂತೂ ಪರ್ಸ್ನಲಿ ಬಹಳ ಇಷ್ಟ ಆಯಿತು. ಎಲ್ಲನೂ ಸೂಪರಾಗಿದೆ. ಗೋಲಿ ಬಜೆ ಅಂತೂ ಅತ್ಯದ್ಭುತ. ನನಗಂತೂ ಬಹಳ ಇಷ್ಟ ಆಗೋಂಥದ್ದು. ಸೂಪರಾಗಿತ್ತು, ಮಸ್ತಿತ್ತು. ಎಲ್ಲ ಟೇಸ್ಟು ನನಗಂತೂ ಬಹಳ ಇಷ್ಟ ಆಯಿತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.